ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಂದ್ರಿಕೇಸ್ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ನಾವಂತೂ ಸಖತ್ತಾಗಿದ್ದೀವಿ. ಸೊ ಇವಾಗ ನಾವು ಹೈದರಾಬಾದ್ ಕಡೆ ಹೋಗ್ತಿದ್ದೀವಿ. ಸೊ ಯಾರ್ಯಾರು ಹೋಗ್ತಿದ್ದೀವಿ ಅಂದರೆ ನಾನು, ಸನ್ನು ಆ್ಯಂಡ್ ಮಮ್ಮಿ. ಸೊ ಮಮ್ಮಿ ಈ ಕಡೆ ಇದ್ದಾರೆ, ನೋಡ್ತಿದ್ದೀರಾ. ಮಮ್ಮಿ ಹಾಯ್ ಮಾಡ್ರಿ. ಸೊ ನಾವು 3 ಜನ ಹೋಗ್ತಿದ್ದೀವಿ. ಸೊ ಏನಕ್ಕೆ ಹೋಗ್ತಿದ್ದೀವಿ ಅಂತ ಹೇಳ್ತೀನಿ ಮುಂದೆ ಹೋಗ್ತಾ ಹೋಗ್ತಾ. ಆ್ಯಂಡ್ ನಾವು ಗುಲ್ಬರ್ಗದಿಂದ ಎಷ್ಟೊತ್ತಿಗೆ ಬಿಟ್ಟಿದ್ವಿ ಅಂತಂದರೆ ಸನ್ನು 10:30 ಆಗ್ತಿತ್ತು. ಸೊ ನಾವು ಮನೆಯಿಂದ ಬಿಟ್ಟಿದ್ವಿ. ರಾಹು ಕಾಲ ನೋಡ್ಕೊಂಡ್ಬಿಟ್ಟು ಮನೆ ಬಿಟ್ಟಿದ್ವಿ. ಸೊ ಹೋಗ್ತಿದ್ವಿ ಅಂತ ನಾನು ಮುಂದೆ ಶೇರ್ ಮಾಡ್ತೀನಿ ಜೊತೆ. ಸೊ ಇವಾಗ ಆನ್ ದಿ ವೇ ಇದ್ದೀವಿ. ಆಯ್ತಾಯ್ತು. ಸೊ ನಾವಿವಾಗ ಮಾಗಾವ್ನಲ್ಲಿದ್ದೀವಿ. ಆ್ಯಂಡ್ ಇಲ್ಲಿ ಹೋಗ್ತಾ ದಾರಿಲೇ ದೇವಿ ದೇವಸ್ಥಾನ ಬರುತ್ತೆ. ಸೊ ಇಲ್ಲಿ ನಮಸ್ಕಾರ ಮಾಡಿಬಿಟ್ಟು ನಾವು ಮುಂದೆ ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ದೇವಿ ಬೇಲೂರಿನಾಗ ಬರ್ತಾಳೆ ದೇವಿ, ಕಾಲಿದೆ ದೇವಿ, ಅದು ಮಾಗಾವ್ ದೇವಿ. ಇಲ್ಲಿಂದ ಹೋಗೋತಿಗೆ ಎಲ್ಲರೂ ಬೇರ್ಕೊ ನಮಸ್ಕಾರ ಮಾಡ್ತಾರ. ಇದು ಆಕ್ಸಿಡೆಂಟ್ ಝೋನ್ ಅದಲ್ಲ ಏರಿಯಾದು. ಆ ದೇವಿಗೆ ಯಾರು ನಮಸ್ಕಾರ ಮಾಡ್ತಾ ಒಬ್ಬರಿಗೆ ಏನಾಗಿಲ್ಲ, ಅದು ಸತ್ಯ ಅದು. ಪ್ರತಿಯೊಬ್ಬರು ಬೀದರ್ದವ್ರಲ್ಲಿ, ಹುಮ್ನಾಬಾದ್ ಅವರಲ್ಲಿ, ಗುಲ್ಬರ್ಗಲಿಂದ ಅಲ್ಲಿ ಹೋಗೋರಲ್ಲಿ ಬರೋರಿಗೆ ದೇವಿಗೆ ನಮಸ್ಕಾರ ಮಾಡಿ ಹೋಗ್ತಾರ. ಅಷ್ಟು ಪವರ್ಫುಲ್ ಅದ ದೇವಿ ಅದು. ರೋಡಿಗೆ ಗೊತ್ತಾಗ್ತಿ ನೋಡಿಲ್ಲ. ಸೊ ಹಾಗೆ ಮಾತಾಡ್ತಾ ಇವಾಗ 14th ವ್ಯಾಲೆಂಟೈನ್ಸ್ ಡೇ ಬಂತು ಅಂತ ಅಂದ್ವಿ. ಆ್ಯಂಡ್ ಸೊ ಅದ್ರ ಬಗ್ಗೆ ಸನ್ನು ಏನು ಹೇಳ್ತಾರೆ ಅಂತ ನೀವೇ ಕೇಳಿ. 14 ತಾರೀಕು ಅಂತ ವೆಸ್ಟರ್ನ್ ಕಂಟ್ರೀಸ್ ಹೇಳ್ಯಾರ. ದಿನ ಅದ ವ್ಯಾಲೆಂಟೈನ್ಸ್ ಡೇ ಪ್ರೀತಿಸೋರಿಗೆ. ಅದು ನಿಜ ಅದ. ನ್ಯೂ ಇಯರ್ ನಮ್ಗೆ ಯುಗಾದಿಗೆ ಸೆಲೆಬ್ರೇಟ್ ಮಾಡ್ತೀವಲ್ಲ ಸಣ್ಣ, ಹಾಗೆ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ದಿನ ಸೆಲೆಬ್ರೇಟ್ ಮಾಡ್ಬೋದು ನಾವು. ಅದಕ್ಕೆ ದಿನ ಸೆಲೆಬ್ರೇಟ್ ಮಾಡ್ರಿ. ಅದಕ್ಕೆ ಒಂದೇ ದಿನ ಮೀಸಲು ಹಾಕಿಡ್ಬೇಕು. 14 ತಾರೀಕು ಮಾಡ್ಬೇಕಂತ. ಅದಕ್ಕೆ ಒಂದೇ ದಿನ ಮೀಸಲು ಇಡಬಾರ್ದು. ದಿನ ವ್ಯಾಲೆಂಟೈನ್ಸ್ ಡೇ, ದಿನ ನ್ಯೂ ಇಯರ್ ಇಲ್ಲ ಸಣ್ಣ. ಖುಷಿಯಾಗಿರ್ಬೇಕಷ್ಟೇ ಮೇನ್. ಪ್ರೀತಿಸೋದನ್ನ ಬಿಡ್ತೇನೆ, ದಿನ ಪ್ರೀತಿಸ್ತೀವಿ. ಏನ್ ಮಾಡ್ತಾರ, ಇದು ಡೇ ಪರ್ಟಿಕ್ಯುಲರ್ ವ್ಯಾಲೆಂಟೈನ್ಸ್ ಡೇ ಅಂತ ಅವ್ರು ಇರ್ತಾರ. ನಮ್ಮಲ್ಲಿ ಅಂತವೇನ್ ಸಂಸ್ಕೃತಿ ಇಲ್ಲ. ಕರೆಕ್ಟ್. ಯಾಕಮ್ಮ ಬೀದರ್ ಡಿಸ್ಟ್ರಿಕ್ಟ್ ನೇ ಬರ್ತದ. ನಾವು ಕರ್ನಾಟಕನೇ ಮತ್ತೆ ಬೀದರ್ ಬೇರೆ ಬರ್ತದ. ಕರ್ನಾಟಕ ಸಂಬಂಧ. ಹೈದರಾಬಾದ್ ಹೋಗೋ ದಾರಿಲಿ ಕಬ್ನಾಲ್ ಕುಡಿತೀವಿ. ಆ್ಯಂಡ್ ನಮಗೆಲ್ಲರಿಗೂ ಕಬ್ನಾಲ್ ಅಂದರೆ ತುಂಬ ಇಷ್ಟ. ನಾನು ಪ್ರತಿ ವ್ಲಾಗಲ್ಲೂ ಅಂದರೆ ಜರ್ನಿ ಮಾಡೋ ವ್ಲಾಗಲ್ಲಿ ನೋಡ್ತಿರ್ಬೋದು. ಸೊ ನಾವು ಒಂದು ಕಬ್ನಾಲ್ ಕುಡಿತೀವಿ. ಯಾಕಂದರೆ ಹೆಲ್ತಿಗೆ ಒಳ್ಳೆಯದು. ಈ ಥರ ಸ್ಪ್ರೈಟ್, ಕೋಕೋ ಕೋಲಾ, ಮಾಜಾ ಈ ಟೈಪ್ ಕುಡಿಯೋ ಬದಲು ಫ್ರೆಶ್ ಆಗಿರೋ ಜ್ಯೂಸ್ ಕುಡಿಯೋಣ, ಹೆಲ್ದಿ ಆಗಿರೋಣ ಅಂತ ನನ್ನ ಅನಿಸಿಕೆ. ಈ ಥರ ಫ್ರೂಟ್ ಜ್ಯೂಸ್ ಆಗಿರ್ಬೋದು, ಕಬ್ನಾಲ್ ಆಗಿರ್ಬೋದು. ಸೊ ತುಂಬ ಎಂಜಾಯ್ ಮಾಡಿದ್ವಿ. ಸೊ ನೀವೇ ನೋಡಿ.
ಈಗ ಮತ್ತೆ ಆಗ್ತದ ಇದು ಮತ್ತೆ 20 ಕಿಲೋಮೀಟರ್ ಸುತ್ತಾಗ್ತದ ಹೋಗ್ತೇವ ಅಲ್ಲಿ 20 ಕಿಲೋಮೀಟರ್ ಮತ್ತ ಇಲ್ಲ ಈಗ ಹೊತ್ತು ಬೇರೆ ಹತ್ತಮ್ಮ ಮತ್ತೆ ಫ್ಲೈಓವರ್ ಭಾಳ ಕನ್ಫ್ಯೂಸ್ ಅದ ಮಮ್ಮಿ. ಹೈದರಾಬಾದ್ನೇ ಪ್ರತಿಯೊಬ್ಬರು ಇದ್ರಾಗೆ ಹೋಗ್ಬೇಕು ಹೈದರಾಬಾದ್ ಹೋಗ್ಬೇಕು ಇದ್ರಾಗಿಂದ ಹೋಗ್ಬೇಕು. ಇದ್ರಾಗಿಂದ ಹೋಗ್ಬೇಕು ಬಿಡ್ರಿ. ಬಟ್ ಒಂದ್ ಸ್ವಲ್ಪ ಏನಾರ ಮಿಸ್ಟೇಕ್ ಆಯ್ತು 20-25 ಕಿಲೋಮೀಟರ್ ದೂರ. ಮಿಲಿಟರಿ ಬರ್ತದೆ ಫಸ್ಟ್ ಈಗ ಹೈದರಾಬಾದ್ ಹೋಗ್ತಾರೆ ಮಿಲಿಟರಿ ಫಸ್ಟ್ ಮಿಲಿಟರಿ ಮತ್ತೆ ಹೋಗೋದು. ಏನಿಲ್ಲ ಮನೆ ಎಲ್ಲ ಹೇಳ್ತೀನಿ ನನಗೆ ಗೂಗಲ್ ಮ್ಯಾಪ್ ಹಾಕ್ಲೇನು? ಎಲ್ಲ ತೋರಿಸ್ತೀನಿ ಎಲ್ಲ ಯಾಕೆ ಟೆನ್ಷನ್ ತಗೋತಿ. ಸೊ ಫೈನಲಿ ಹೈದರಾಬಾದ್ ಎಂಟರ್ ಆಗ್ತಿದ್ದೀವಿ. ಆ್ಯಂಡ್ ನಮ್ಮ ಜೊತೆ ಅಂದರೆ ನಾನು ಸಣ್ಣ ಮತ್ತು ಮಮ್ಮಿ 3 ಜನ ಹೋಗ್ತಿದ್ದೀವಿ ಅಂತ ನಿಮಗೆ ಹೇಳಿದ್ದೆ. ಬಟ್ ಇನ್ನೊಬ್ಬರು ಬರ್ತಿದ್ದಾರೆ. ಸೊ ಯಾರು ಅಂತ ಹೇಳ್ತೀನಿ. ಯಾರು ಅಂದರೆ ಮಮ್ಮಿ ತಂಗಿ ಸುಧಾ ಆಂಟಿ. ಸೊ ಅವ್ರು ಕೂಡ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಸೊ ಮುಂದೆ ನೋಡ್ತೀರಿ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಆ್ಯಂಡ್ ಯಾಕೆ ಬಂದಿದ್ದೀವಿ ನಾವು ಹೈದರಾಬಾದ್ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಇಂಟರ್ ಕಾಂಟಿನೆಂಟಲ್ ಟವರ್ ಇವೆಲ್ಲ ಇದು ಆಫೀಸ್ಗಳವ ಇವು. ಅಕ್ಸೆಂಚರ್ ಅವೆಲ್ಲ ಬರ್ತಿಲ್ಲ ಲೆಫ್ಟಿಗೆ ಅಲ್ಲೇ ಅದು ಕಾಣಿಸ್ಲತ್ತ ಉಲುವಾಚಾರು ಇದೆ ಉಲುವಾಚಾರ ತ್ಯಾಗ ನಿಂತ ಮಂದಿ ಹೆಂಗ್ ಹೇಳ್ತೀನಿ ಅವ್ನ. ಇಡೀ ಹೈದರಾಬಾದಲ್ಲೇ ಸಖತ್ತಾಗಿರೋ ಬಿರಿಯಾನಿ ಸಿಗಬೇಕು ಅಂತಂದರೆ ಉಲ್ವಾಚಾರಿಗೆ ಬರಬೇಕು. ನಾವು ಯಾವಾಗಲೂ ಬರ್ತೀವಲ್ವ ಹೈದರಾಬಾದ್ಗೆ. ಸೊ ಇಲ್ಲಿ ಭೇಟಿ ಕೊಡ್ತೀವಿ ಆ್ಯಂಡ್ ಬಿರಿಯಾನಿ ತಿಂತೀವಿ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಇಲ್ಲಿ. ಆ್ಯಂಡ್ ಎಲ್ಲ ತೆಲುಗುಲಿರುತ್ತೆ. ನನಗೆ ತೆಲುಗು ಅರ್ಥ ಆಗುತ್ತೆ. ಬಟ್ ನೀವು ಅದನ್ನು ಪೌಸ್ ಮಾಡಿ ನೋಡಿ. ಅಂದರೆ ನಾವು ಇವಾಗ ಓಂಕಾಯ ಬಿರಿಯಾನಿ ಆರ್ಡ್ರ್ ಮಾಡ್ತೀವಿ. ಸೊ ಓಂಕಾಯ ಅಂತಂದರೆ ಬದನೆಕಾಯಿ ಅಂತೇಳಿ. ಸೊ ಇವಾಗ ಉಲುವಾಚಾರು ರೆಸ್ಟೋರೆಂಟ್ಗೆ ಬಂದಿದ್ದೀವಿ ಆ್ಯಂಡ್ ಆರ್ಡರ್ ಮಾಡಿದ್ದೀವಿ ಓಂಕಾಯ ಬಿರಿಯಾನಿ ಅಂತೇಳಿ. ಗುತ್ತಿ ಓಂಕಾಯ ಬಿರಿಯಾನಿ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಹೇಳಿ. ಸೊ ನಾನಂತೂ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಪ್ರತಿ ಸತಿ ನಾನು ಯಾವಾಗಲೂ ಹೈದರಾಬಾದ್ ಬಂದರೆ ಇಲ್ಲಿ ಬಂದೇ ಬರ್ತೀನಿ ಆ್ಯಂಡ್ ಓಂಕಾಯ ಬಿರಿಯಾನಿ ತಿಂತೀನಿ. ಸೊ 2 ಓಂಕಾಯ ಬಿರಿಯಾನಿ ಹೇಳಿದ್ದೀವಿ ಆ್ಯಂಡ್ 1 ನಾರ್ಮಲ್ ವೆಜ್ ಬಿರಿಯಾನಿ. ಸೊ ಮಮ್ಮಿಗೆ ಓಂಕಾಯ ಬಿರಿಯಾನಿ ಇಷ್ಟ ಆಗಲ್ಲ ಅಂತ ಅನ್ಕೊಳ್ತೀನಿ. ಯಾಕೆ ಸ್ವಲ್ಪ ಹುಳಿ ಇರುತ್ತೆ, ಸ್ವಲ್ಪ ಸ್ಪೈಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಮಮ್ಮಿಗೆ ಹುಳಿ ಆಗಲ್ಲ. ಸೊ 1 ವೆಜ್ ಬಿರಿಯಾನಿ ಹೇಳಿದ್ದೀವಿ, ಇನ್ನೊಂದು ಮೀನ್ಸ್ 2 ಓಂಕಾಯ ಬಿರಿಯಾನಿ. ಸೊ ನೋಡ್ತಿದ್ರೆ ಸಣ್ಣ ಹಾಲು ಕೂತಿದ್ದಾರೆ ಆ್ಯಂಡ್ ಮಮ್ಮಿ ಹತ್ರ ಕೂತಿದ್ದಾರೆ. ಬದನೆಕಾಯಿ ಗುತ್ತಿ ಓಂಕಾಯ ಬಿರಿಯಾನಿ ಅಂತೇಳಿ. ಸೊ ಬದನೆಕಾಯಿಂದ ಈ ಪಲಾವ್ ಮಾಡ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು. ಮಜಾ ಬರ್ತದೆ. ಕಲರ್ आज तक दोस्तों मैंने इससे बेटर फिट के कवर्स नहीं देखे. इसका ये जो बकेट शेप आपको ये दिखाई दे रहा है, भाई साहब Ito ko mo. Tingnan ka sila. Sige. Tingnan ka kaya ang nasa. Lagi ako dito. Wow. Masta tama gina. Masta dia. Lepas. Tingnan ka. Mama?
ಸೊ ಇವಾಗ ನಾವು ಬಂಜಾರಾ ಹಿಲ್ಸ್ನಲ್ಲಿದ್ದೀವಿ. ಬಂಜಾರಾ ಹಿಲ್ಸಲ್ಲಿ ಉಲುವಚಾರು ರೆಸ್ಟೋರೆಂಟಲ್ಲಿ ಇವಾಗ ಊಟ ಮಾಡಿದ್ವಿ. ಆ್ಯಂಡ್ ಅದ್ರ ಪಕ್ಕನೇ ಇದೆ ಪೆಟ್ರೋಲ್ ಬಂಕ್. ಸೊ ಇಲ್ಲಿದ್ದೀವಿ ಇವಾಗ. ನೋಡಿ ಉಲುವಚಾರು. ಸೊ ಇವಾಗ ಊಟ ಎಲ್ಲ ಮುಗೀತು. ಆ್ಯಂಡ್ ಇವಾಗ ಇನ್ನಾರ್ಬಿಟ್ ಮಾಲ್ ಕಡೆ ಹೋಗ್ತಿದ್ದೀವಿ. ಆ್ಯಂಡ್ ಓಂಕಾಯಿ ಬಿರಿಯಾನಿ ಆರ್ಡರ್ ಮಾಡಿದ್ವಿ, ತುಂಬ ಸಖತ್ತಾಗಿತ್ತು. ಸೊ ಇವಾಗ ಇನ್ನಾರ್ಬಿಟ್ ಮಾಲ್ ಕಡೆ ಹೋಗ್ತಿದ್ದೀವಿ. ಸೊ ಅಲ್ಲೇ ಸಿಗ್ತೀನಿ. ಇನ್ನಾರ್ಬಿಟ್ ಅದಲ್ಲ ಅಲ್ಲಿ. ಇನ್ನಾರ್ಬಿಟ್ ಅದೇ ITC ಕೊಹಿನೂರ್ ಕಾಣಿಸ್ಲತ್ತಲ್ಲಿ. ITC ಕೊಹಿನೂರ್ ಎಲ್ಲಿ ಬರ್ದಾರ? ಮ್ಯಾಲ ಬಿಲ್ಡಿಂಗ್ ಮೇಲೆ. ITC ಕೊಹಿನೂರ್ ಅದು ಯಾವ್ದು ಒಂದೇ ನೋಡಿದ್ದೆ ನಾವು. ಅವು ಎದ್ರೆ ಬಿದ್ರವು ಯಾರ್ದು ಚಂದ್ರಕ ಹೆಸರು ತಗೋಬೇಕ್ರಿ. ಇನ್ನಾರ್ಬಿಟ್ ಮಾಲ್. ITC ಕೊಹಿನೂರ್ ಹೋಗಿಲ್ಲ, ITC ಕೊಹಿನೂರ್ ಹೋಗಿಲ್ಲ. ನಾವು ಇನ್ನಾರ್ಬಿಟ್ ಮಾಲಿಗೆ ಹೋಗಿ ನಾಳೆ ಅಲ್ಲೂ ಹೋಗೋರಿದ್ದೀವಿ. ಅಲ್ಲಿ ಹೋಗಿದ್ದೆ, ಅಷ್ಟೆಲ್ಲ ನೋಡಿದ್ದೇನೆ. ಮತ್ತೆ ಸೊ ನಾವು ಈ ಹೋಟೆಲಲ್ಲೇ ಉಳ್ಕೊಳ್ತಿದ್ದೀವಿ, ITC ಕೊಹಿನೂರ್. ಸೊ ನೋಡಿ, ನನಗಂತೂ ತುಂಬ ಇಷ್ಟ ಇದು. ನಾವು ಯಾವಾಗಲೂ ಬಂದಾಗ ಇಲ್ಲೇ ಇರ್ತೀವಿ. ನಿಮಗೂ ಹೋದ್ವಾಗಲಿ ಶೇರ್ ಮಾಡಿದ್ದೆ, ಅಂದರೆ ಸಿಕ್ಕಿಂ ಟೂರ್ಗೆ ಹೋಗಿದ್ವಲ್ವ, ಸೊ ಅವಾಗ ಶೇರ್ ಮಾಡಿದ್ದೀನಿ ನಿಮಗೆ. ಮಾಲ್ ಹೋಗ್ತಾ ಇದೀವಿ ಇವಾಗ ಮಾಲ್ ಹೋಗ್ತಿದ್ದೀವಿ. ಮಾಲ್ ಮಾಲ್ ಹೋಗ್ಬಿಟ್ಟು ಸೊ ಸಣ್ಣ ಬುಕ್ ಮಾಡ್ತಾರೆ. ಸನ್ನಿ ಬಂದು ಚೆಕ್ ಇನ್ ಮಾಡ್ತಾರೆ. ಸೊ ನಾವು ಅಷ್ಟೊತ್ತವರೆಗೂ ಇನ್ನಾರ್ಬಿಟ್ ಮಾಲಲ್ಲಿ ಶಾಪಿಂಗ್ ಮಾಡ್ತೀವಿ. ಸೊ ನಾವು ಹೈದ್ರಾಬಾದ್ ಏನಕ್ಕೆ ಬಂದ್ವಿ ಅಂತ ಇವಾಗ ಹೇಳ್ತೀನಿ. ಯಾಕಂದರೆ ನಮಗೆ ಟ್ರಿಪ್ ಹೋಗೋದಿದೆ ಅಂತ ನಾನು ಹೋದ ವ್ಲಾಗಲ್ಲೇ ನಿಮಗೆ ಹೇಳಿದ್ದೀನಿ. ಒಂದು ವೇಳೆ ನೋಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ನನ್ನ ವ್ಲಾಗ್. ಸೊ ಅದಕ್ಕೆ ಶಾಪಿಂಗ್ ಮಾಡಬೇಕಿತ್ತು. ಸೊ ಅದಕ್ಕೆ ಬಂದಿದ್ವಿ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಕೂಡ ಇದೆ ಇವಾಗ. ಸೊ ಅದು ಕೂಡ ಆಗುತ್ತೆ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಒಪಿನಿಯನ್ ನಾನು ಮತ್ತು ಸನ್ನು ಶೇರ್ ಮಾಡ್ಕೊಂಡಿದ್ವಿ ನಿಮ್ಮ ಜೊತೆ. ಸೊ ಇನ್ನೇನು ಹೇಳೋದಿದೆ. ನನ್ನ ರೇಟಿಗಲ್ಲ ಇದು ಕರೆಕ್ಟ್. ಏನೇ ಚಂದ್ರಿಕ ಇವೇನು ಹಾಕೋದು ಇವು ಕಿವ್ಯಾಗ ನೋಡು. ಶಾಪಿಂಗ್ ಮುಗೀತು H&M ಅಲ್ಲಿ. ಆ್ಯಂಡ್ ಸಣ್ಣ ಕೂಡ ತೊಗೊಂಡ್ರು, ನಾನು ಕೂಡ ತೊಗೊಂಡೆ ಡ್ರೆಸ್ಸಸ್. ಆ್ಯಂಡ್ ಅವನ್ನ ಎಲ್ಲಿ ರಿವೀಲ್ ಮಾಡ್ತೀವಿ ಅಂದರೆ ಟ್ರಿಪ್ಪಲ್ಲೇ ರಿವೀಲ್ ಮಾಡ್ತೀವಿ. ಆ್ಯಂಡ್ ಇವಾಗ ನನಗೆ ಆ್ಯಕ್ಚುಲಿ ಐ ವಾಚ್ ಬೇಕಾಗಿದೆ. ಸೊ ಅದನ್ನು ನೋಡೋಕ್ಕೆ ಬಂದಿದ್ದೀವಿ ಇಲ್ಲಿ. ಆ್ಯಂಡ್ ಸೊ ನೋಡ್ತಾ ಇದ್ದೀವಿ ರೇಟ್ ಏನೇನಿದೆ. ಆ್ಯಂಡ್ ಏರ್ಪಾಡ್ಸ್ ಕೂಡ ಬಂದಿವೆ. ಸೊ ಅವನ್ನು ಕೂಡ ನೋಡಿದ್ವಿ. ಆ್ಯಂಡ್ ಇವಾಗ ಫಾರ್ವರ್ಡ್ 21. ಸೊ ಇಲ್ಲಿ ಕೂಡ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದೀವಿ. ಇವಾಗ ಶಾಪಿಂಗ್ ಎಲ್ಲ ಮುಗೀತು. ಸೊ ಇವಾಗ ಹೊರಡ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ ಆ್ಯಕ್ಚುಲಿ. ಆ್ಯಂಡ್ ಹೈದ್ರಾಬಾದ್ ಬಂದ ತಕ್ಷಣ ಊಟ ಮಾಡಿಬಿಟ್ಟು ಡೈರೆಕ್ಟ್ ಶಾಪಿಂಗೇ ಬಂದಿದ್ದು ನಾವು. ಯಾಕಂದರೆ ನಿಮ್ಗೆ ಹೇಳಿದ್ನಲ್ವಾ, ಸೊ ಟೂರಿಗೆ ಬಂದಿದೆ ಅಂತ. ಸೊ ಅದಕ್ಕೆ ಶಾಪಿಂಗ್ ನಡೀತಿದೆ. ಆ್ಯಂಡ್ ವ್ಯಾಲೆಂಟೈನ್ಸ್ ಡೇ ಕೂಡ ಸೆಲೆಬ್ರೇಟ್ ಮಾಡಬೇಕು ಅಂತ ಬಂದಿದ್ದೀವಿ. ಬಿಕಾನೇರ್ ವಾಲ. ಬಿಕಾನೇರ್ ಹೊಡಿ ಬಿಕಾನೇರ್ ವಾಲ. ಏನಕ್ಕೆ ಮತ್ತೆ ರಾಮ್ಕಿ ಬಂಡಿ ನೋಡಿ ಕಳ್ಳ ಮಾಡ್ತೀನಿ. ರಾಮ್ಕಿ ಬಂಡಿ ಯಾವ್ದಾವ್ದು ಬರ್ರಿ ಮತ್ತೆ ಬಂದದಂತ ಮತ್ತೆ ಸುಮ್ಮನೆ ಹತ್ರ ಸಂಜೆ ಒಂದು ದುಕಾನ್ ಬರ್ಬೇಕಂತ. ಬಾ ಮಾತೇನ್ರ ಇಲ್ಲಿ ಅದ್ರಲ್ಲಿ ತಗೊಂಡು ಎದ್ರೆ ಹಲ್ದಿರಾಮ್ಸ್. ಸೊ ಇವಾಗ ಟೈಮ್ 8:30 ಆಗ್ತಿದೆ. ಆ್ಯಂಡ್ ಡಿನ್ನರ್ಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾವು ಬಿಕನೇರ್ ವಾಲಾ ಇಲ್ಲಾಂದರೆ ರಾಮ್ಕಿ ಬಂಡಿ ಅಂತೇಳಿ ಸೊ ಅಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಡಿನ್ನರ್ಗೆ. ಬಟ್ ರಾಮ್ಕಿ ಬಂಡಿ ಅಂತೂ ಓಪನ್ ಇರಲಿಲ್ಲ. ಅದು ಮಾರ್ನಿಂಗ್ಗೆ ಓಪನ್ ಇರುತ್ತೆ, ಅಂದರೆ 4 o'clock ಆದಮೇಲೆ 12 o'clockವರೆಗೂ ಓಪನ್ ಇರುತ್ತಂತೆ. ಸೊ ಇವಾಗ ನಾವು ಹಲ್ದಿರಾಮ್ಸ್ಗೆ ಬಂದಿದ್ದೀವಿ. ಆ್ಯಂಡ್ ಬಿಕನೇರ್ ವಾಲಾ ಇನ್ನೂ ದೂರ ಇತ್ತು, ಬಟ್ ನಮಗೆ ತುಂಬ ಹಸುವಾಗಿತ್ತು ಆ್ಯಂಡ್ ಟಯರ್ಡ್ ಕೂಡ ಆಗಿದ್ವಿ ನಾವು. ಸೊ ಅದಕ್ಕೆ ಹಲ್ದಿರಾಮ್ಸ್ ತುಂಬ ಸಮೀಪ ಇತ್ತು ನಮ್ಮದು ಇನ್ನಾರ್ಬಿಟ್ ಮಾಲಿಂದ. ಸೊ ಇವಾಗ ಹಲ್ದಿರಾಮ್ಸ್ಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ಊಟ ಹೇಗಿತ್ತು ಏನಿಲ್ಲ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಬನ್ನಿ ಹೋಗೋಣ. ಅದು ಅನ್ನೋದು ಅಷ್ಟೇ ಗ್ರೀನ್
ಅದೇ ಭಾರಿ ಹೆಚ್ಚು. ಇವಾಗ ಹಲ್ದಿರಾಮ್ಸಲ್ಲಿ ಕೂತ್ಕೊಂಡಿದ್ದೀವಿ ಆ್ಯಂಡ್ ಸಣ್ಣ ಹೋಗ್ಬಿಟ್ಟು ಟೋಕನ್ ತಂದರು. ಅಂದರೆ ಇಲ್ಲಿ ಟೋಕನ್ ಸಿಸ್ಟಮ್ ಇದೆ. ಸೊ ನಮ್ಗೆ ಏನು ಬೇಕು, ಏನು ಫುಡ್ ಆರ್ಡ್ರ್ ಮಾಡಿದ್ದಿದೆ, ಸೊ ಅದು ಟೋಕನ್ ಸಿಸ್ಟಮಲ್ಲೇ ಇದೆ. ಆ್ಯಂಡ್ 45 ನಂಬರ್, ನಮ್ಮ ಟೇಬಲ್ದು 45 ನಂಬರ್ ಇದೆ. ಸೊ ಇವಾಗ ಆರ್ಡ್ರ್ ಮಾಡಿದ್ವಿ, ಅಂದರೆ ಥಾಲಿ ಆರ್ಡ್ರ್ ಮಾಡಿದ್ವಿ ನಾವು. ಕಾಸ್ಟ್ ಬಂದುಬಿಟ್ಟು 375. ಸೊ 3 ಥಾಲಿ ಆರ್ಡ್ರ್ ಮಾಡಿದ್ವಿ. ಸೊ ನಾವು 4 ಜನ, ಬಟ್ ತುಂಬ ಕ್ವಾಂಟಿಟಿ ಜಾಸ್ತಿ ಇರುತ್ತೆ, ಅದಕ್ಕೆ 3 ಥಾಲಿ ಆರ್ಡ್ರ್ ಮಾಡಿದ್ವಿ. ಆ್ಯಂಡ್ 1 ಇಡ್ಲಿ ಕೂಡ ಆರ್ಡ್ರ್ ಮಾಡಿದ್ದೆ. ನನಗೆ ಎಲ್ಲಿ ಹೋದ್ರೂ ಇಡ್ಲಿ ಬೇಕೇ ಬೇಕು. ಸೊ ಟೇಸ್ಟ್ ಹೇಗಿದೆ ಅಂತ ನೋಡಬೇಕು ಅಂತ ಇಡ್ಲಿ ಆರ್ಡ್ರ್ ಮಾಡಿದ್ದೆ. ಆ್ಯಂಡ್ ಇನ್ನೊಂದು ಏನಂತಂದರೆ, ನನಗೆ ವೆರೈಟಿ ಮೀನ್ಸ್ ಟೇಸ್ಟ್ ನೋಡೋದಿದೆ, ಅಂದರೆ ಎಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ಏನಿಲ್ಲ ಅಂತ ಕ್ಯೂರಿಯಾಸಿಟಿ. ಸೊ ಎಲ್ಲಿ ಹೋದ್ರೂ ನಾನು ಇಡ್ಲಿ ಒಂದು ಟ್ರೈ ಮಾಡ್ತೀನಿ. ಇವಾಗ ಡಿನ್ನರ್ ಮುಗಿಸ್ಕೊಂಡ್ಬಿಟ್ಟು ಹೋಟೆಲ್ಗೆ ಬಂದ್ವಿ. ಆ್ಯಂಡ್ ವ್ಯೂ ತೋರಿಸ್ತಿದ್ದೀನಿ. ನಾನು ನನ್ನ ಓಲ್ಡ್ ವ್ಲಾಗ್ಸಲ್ಲಿ ನಾನು ITC ಕೊಹಿನೂರ್ ಬಗ್ಗೆ ಫುಲ್ ವೀಡಿಯೋ ಮಾಡಿದ್ದೀನಿ. ಸೊ ನೀವು ನೋಡಿಲ್ಲ ಅಂದರೆ ನನ್ನ ಚಾನಲ್ ಚೆಕ್ ಮಾಡಿಬಿಟ್ಟು ನನ್ನ ಓಲ್ಡ್ ವೀಡಿಯೋಸ್ ನೋಡ್ಬೋದು. ಆ್ಯಂಡ್ ಇದು ಬಂದುಬಿಟ್ಟು ಎಂಟರೆನ್ಸ್. ಸೊ ಇವಾಗ ರೂಮ್ ಒಳಗಡೆ ಹೋಗ್ತೀವಿ. ತುಂಬ ಅಂದರೆ ತುಂಬ ಟಯರ್ಡ್ ಆಗಿದೆ ಆ್ಯಕ್ಚುಲಿ. ಸೊ ನಮ್ಮ ರೂಮ್ ಹೇಗಿದೆ ಏನಿಲ್ಲ ಅಂತ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ಇದು ಬಂದುಬಿಟ್ಟು ನಮ್ಮ ರೂಮ್. ಆ್ಯಂಡ್ ಲೆಫ್ಟ್ ಸೈಡ್ ಬಾತ್ರೂಮ್ ಇದೆ. ಆ್ಯಂಡ್ ವೆರಿ ಬ್ಯೂಟಿಫುಲ್ ಇಂಟೀರಿಯರ್ ಡಿಸೈನ್ಸ್. ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ಇಲ್ಲಿ ಬಾತ್ ಟಬ್ ಕೂಡ ಇದೆ. ಆ್ಯಂಡ್ ದಿಸ್ ಈಸ್ ಅ ಅಮೇಝಿಂಗ್ ಸಿಟ್ಟಿಂಗ್ ವ್ಯೂ. ಸೊ ದೇರ್ ಈಸ್ ಅ ಆರ್ಬಿಟ್ ಮಾಲ್. ಸೊ ನಾವು ಶಾಪಿಂಗ್ ಮಾಡಿದ್ವಲ್ವ, ಸೊ ಅದೇ ಮಾಲ್ ITC ಕೊಹಿನೂರ್ ಅಪೋಸಿಟಲ್ಲೇ ಇದೆ. ಸೊ ನೋಡ್ತಿದ್ದೀರಾ. ಆ್ಯಂಡ್ ದಿಸ್ ಈಸ್ ಸ್ವಿಮ್ಮಿಂಗ್ ಪೂಲ್. ಸೊ ಇಲ್ಲಿ ಮಾರ್ನಿಂಗ್ ಆಗಿರ್ಬೋದು, ಈವ್ನಿಂಗ್ ಆಗಿರ್ಬೋದು, ಆರಾಮಾಗಿ ಕೂತ್ಕೊಂಡು ಮಾತಾಡ್ಬೋದು. ಸೊ ತುಂಬ ಬ್ಯೂಟಿಫುಲ್ ಆಗಿರೋ ITC ಕೊಹಿನೂರ್ ಇದು. ಸೊ ಬನ್ನಿ ರೆಸ್ಟೋರೆಂಟ್ ಕಡೆ ಹೋಗೋಣ, ತುಂಬ ಹಸಿವಾಗ್ತಿದೆ. ಸೊ ಇವಾಗ ಮಾರ್ನಿಂಗ್ 9:30 ಆಗ್ತಿದೆ. ಸೊ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಬ್ರೇಕ್ಫಾಸ್ಟಲ್ಲಿ ಏನೇನಿದೆ ಅಂತ ನಿಮಗೂ ತೋರಿಸ್ತೀನಿ. ಸೊ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ಆ್ಯಂಡ್ ಇಲ್ಲಿ ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇರುತ್ತೆ. ಸೊ ನೋಡ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಳ್ಬೇಕು. ಸೊ ನಾವು ಈ ಹೋಟೆಲ್ಗೆ ಪೇ ಮಾಡಿದ್ದು 9,500 ಪರ್ ಡೇಗೆ. ಆ್ಯಂಡ್ MMTಯಲ್ಲಿ ನಾವು ಬುಕ್ ಮಾಡಿದ್ದು. ಸೊ ನಿಮಗೂ ಹೆಲ್ಪ್ಫುಲ್ ಆಗಲಿ ಅಂತ ಮತ್ತೆ ಶೇರ್ ಮಾಡಿದ್ದೀನಿ ನಾನು ಈ ಹೋಟೆಲ್ ಬಗ್ಗೆ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಗಾಯ್ಸ್, ಬಾಯ್.